ರಾಜ್ಯದಲ್ಲಿ ಅಡುಗೆ ಬಳಕೆ ಸೌದೆಯ ಬೆಲೆ ದಿಢೀರಂತ ಜಾಸ್ತಿ ಆಗಿದೆ. 7,000 ರೂಪಾಯಿ ಇತ್ತು ಟನ್ನು, ಈಗ 12,000 ರೂಪಾಯಿಗೆ ಜಾಸ್ತಿ ಆಗಿದಂತೆ. ಒಂದು ಟನ್ ಮೇಲೆ 5,000ರಿಂದ 6,000 ರೂಪಾಯಿ ಏರಿಕೆ ಆಯಿತು. ಸೌದೆ ಬೆಲೆ ಏರಿಕೆಯಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಸಿಲಿಂಡ್ರು ರೇಟ್ ಜಾಸ್ತಿ ಆಯಿತು. ಸ್ಟಾರ್ಟಿಂಗಲ್ಲಿ ಬಿಡಿ ರೇಟ್ ಜಾಸ್ತಿ ಆಯ್ತಲ್ಲ, ಅಟ್ಲೀಸ್ಟ್ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡ್ರು. ತಗೊಳ್ಳೋದಕ್ಕೆ ಕೂಡ ಸಿಗ್ತಾ ಇಲ್ಲ. ಏನು ಸಿಲಿಂಡ್ರ್ಗಳು 4,000 ಕೊಟ್ಟರು ಸಿಲಿಂಡರ್ ಸಿಗ್ತಿಲ್ಲ. ಅಟ್ಲೀಸ್ಟ್ ಸೌದೆ ಒಲೆನಾದರೂ ನಾವು ನೆಚ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಸೌದೆ ಒಲೆಯ ದರವೂ ಸಹ ಜಾಸ್ತಿ ಆಗಿದೆ. ಮರಗಳನ್ನೆಲ್ಲ ಕಡ್ದು ಹಾಕ್ತಾ ಇದ್ದಾರೆ. ಹಳೆ ಕಾಲ ಇತ್ತಲ್ಲ, ಹಳೆ ಕಾಲಕ್ಕೆ ಮತ್ತೆ ನಾವು ಹೋಗ್ತಿದ್ವಿ. ಪರಿಸ್ಥಿತಿಗಳು ನಮ್ಮನ್ನು ಕೆಲವು ಸಂದರ್ಭಗಳಲ್ಲಿ ಯಾವ ರೀತಿಗೆ ಬದಲಾಯಿಸುತ್ತೆ ಅನ್ನಲಿಕ್ಕೆ ನಮ್ಮ ಸುತ್ತಮುತ್ತ ಕೆಲವು ಸಂದರ್ಭಗಳಲ್ಲಾದಂತಹ ಸನ್ನಿವೇಶಗಳೇ ಸಾಕ್ಷಿ ವೀಕ್ಷಕರೇ. ಕೊರೋನಾ ಸಂದರ್ಭದಲ್ಲಿ ಮನುಷ್ಯ ಯಾವ ರೀತಿಗೆ ತನ್ನ ಜೀವನ ಶೈಲಿನ ಬದಲಾಯಿಸಿಕೊಂಡ, ಯಾವ ರೀತಿಗೆ ಬದಲಾಗಿತ್ತು, ಮತ್ತೆ ಅದು ಹಿಂದಕ್ಕೆ ತಗೊಂಡೋಗಿ ಬಿಟ್ಬಿಡ್ತು ಕೊರೋನಾ ಅನ್ನೋದನ್ನು ನಾವು ನೋಡಿದ್ದೀವಿ. ಈಗ ಯುದ್ಧವೂ ಸಹ ಅದೇ ರೀತಿಯಾಗಿ ಏನು ಗ್ಯಾಸ್ ಸಿಲಿಂಡ್ರ್ ಇತ್ತು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸುಮ್ಮನೆ ಬೇಡವಾದರೂ ಸಹ ಮಾಡ್ಕೊಂಡು ತಿಂತಾ ಇದ್ವಿ ನಾವು. ಹೋಟೆಲ್ಗಳಲ್ಲಂತೂ ಅಯ್ಯೋ, ಒಂದು ಗೋಬಿ ಇಟ್ಕೊಂಡು ತರಹೇವಾರಿ ವೆರೈಟಿಗಳನ್ನು ಮಾಡಿ ಗ್ರಾಹಕರಿಗೆ ಕೊಡ್ತಾಯಿದ್ರು. ಆದರೆ ಇವತ್ತು ಅದೆಲ್ಲದಕ್ಕೂ ಸಹ ಫುಲ್ ಸ್ಟಾಪ್ ಬಿದ್ದಿದೆ. ಅದೇ ಅನ್ನ ಸಾಂಬಾರು ಪಲ್ಯ, ತಿಳಿ ಸಾರು ಅನ್ನ ಪಲ್ಯ, ವೆರಿ ಸಿಂಪಲ್ ಊಟಕ್ಕೆ ಜನ ಮಾರು ಹೋಗ್ತಾ ಇದ್ದಾರೆ. ಮಗದೊಂದು ಕಡೆ ಅದೇ ಸೌದೆಯನ್ನೇ ನಾವು ನೆಚ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಈಗ ಸೌದೆ ರೇಟು ಮೊದಲು ಟನ್ಗೆ 7,000 ಇತ್ತು, ಈಗ 12,000 ರೂಪಾಯಿ ಆಗಿದೆ ಟನ್ಗೆ. ಈಗ LPG ಗ್ಯಾಸ್ ಸಿಗ್ದಿರೋ ಹೋಟ್ಲುಗಳಿಗೆ ಭಾರಿ ತೊಂದರೆ ಆಗ್ತಾಯಿದೆ. ಈಗ ಹಂಗಾಗಿ ಸೌದೆ ರೇಟು ಜಾಸ್ತಿ ಆಗಿದೆ. ಅದು 12,000 ರೂಪಾಯಿ ಟನ್ಗೆ ಆಗ್ತಾಯಿದೆ. ಬೇಡಿಕೆ ಜಾಸ್ತಿ ಆಗಿದೆ. ಬೇಡಿಕೆ ಜಾಸ್ತಿ ಆಗಿದೆ. ಹೆಚ್ಚಿಗೆ ಕಾಸು ಕೊಟ್ಟರೆ ಸಿಗುತ್ತಾ? ಹೆಚ್ಚಿಗೆ ಕಾಸು ಕೊಟ್ಟರು ಸಿಗುತ್ತೆ, ಕೆಲವೊಂದು ಜಾಗದಾಗ ಸಿಗಲ್ಲ. ಮುಂದೆ ಇದೇ ರೀತಿ ಮುಂದುವರೆದ್ರೆ ಸೌದೆಗೆ ಯಾವ ರೀತಿ ಡಿಮ್ಯಾಂಡ್? ಮುಂದೆ ಇದೇ ರೀತಿ ನಡೆದ್ರೆ ಇನ್ನು ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಇನ್ನು 20,000 ಗಂಟೆ ಆಗ್ತದೆ ಟನ್. ನಿಮಗೆಲ್ಲ ಹೋಟ್ಲಿಗೆಲ್ಲ ನಡೆಸೋದಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ? ಈ ಸೌದೆ ರೇಟ್ ಜಾಸ್ತಿ ಆಗಿದೆ. ನಮಗೆ ಎಲ್ಲ ತುಂಬ ತೊಂದರೆ ಆಗಿದೆ ಹೋಟ್ಲಿಗೆ ನಡೆಸೋದಕ್ಕೆ. ಈಗ ಈ ಏರ್ಪೋರ್ಟ್ ರೋಡು ಬೂದಗೇರಿ ಬೈಪಾಸಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ರೋಡಲ್ಲಿ ಮಾಡಿ ಮುಗಿಸ್ಕೊತಾರೆ.